ಈಗ ನಾವು 7 ಮಾತುಗಳನ್ನು 8 ವ್ಯಕ್ತಿಗಳು ಶಿಲುಬೆಯ ಬಗ್ಗೆ, ಯೇಸು ಸ್ವಾಮಿಯ ಮರಣದ ಬಗ್ಗೆ, ಆತನ ತ್ಯಾಗದ ಬಗ್ಗೆ ಬಹಳ ಅರ್ಥಗರ್ಭಿತವಾಗಿ ನಾವು ಕಲ್ತ್ಕೊಂಡಿದ್ದೇವೆ. ಇವತ್ತು ಯೇಸುಸ್ವಾಮಿಯನ್ನು ಲೋಕ ಏನು ಹೇಳ್ತಾ ಇದೆ? ನೀವು ಯಾರಿಗಾದ್ರೆ ಯೇಸುಸ್ವಾಮಿ ಬಗ್ಗೆ ಹೇಳಿದ್ರೆ ಅವ್ರು ಹೇಳ್ತಾರೆ, ಆತನೇ ಶಿಲುಬೆಯಿಂದ ಇಳಿದು ಬಂದಿಲ್ಲ, ಆತನೇ ಕೈಲಾಗದವನ್ ತಗ ಶಿಲುಬೆ ಮೇಲೆ ಇದ್ದಾನೆ, ಆತನೇ ರಕ್ಷಣೆ ಮಾಡ್ಕೊಳಕ್ಕಾಗಿಲ್ಲ, ನಮ್ಮನ್ನ ಹೇಗೆ ರಕ್ಷಣೆ ಮಾಡ್ತಾರಂತ. ಇಲ್ಲಿ ಗಮನ ಇಟ್ಟು ಕೇಳಿಸ್ಕೊಳ್ರಿ. ಒಂದು ಕಡೆ ಅವತ್ತಿನ ಜನ ಕೂಡ ಹಾಗೆ ಅಂದಿದ್ದಾರೆ ಇಲ್ವ? ಅಲ್ಲಿರೋರೆಲ್ಲ ಅಲ್ಲಿ ಜನ ಅಂದಿದ್ದಾರೆ, ಅಲ್ಲಿರುವಂತ ಸೈನಿಕರು ಅದೇ ಮಾತು ಅಂದಿದ್ದಾರೆ, ಅಲ್ಲಿರುವಂತ ಅಧಿಕಾರಿಗಳು ಅಂತಿದ್ರಿ, ಎಲ್ಲರೂ ಅದೇ ಮಾತು ಹೇಳಿದ್ರು ಕೂಡ ಅಲ್ಲಿರುವ ಕಳ್ಳ ಮಾತ್ರ ಆ ಮಾತು ಅಂದಿಲ್ಲ. ಎಷ್ಟು ಜನಗೆ ಇದು ಅರ್ಥ ಆಗ್ತದೆ ನಿಮಗೆ? ಆ ಕಳ್ಳ ಆ ಮಾತಂದಿಲ್ಲ. ನೀನು ನಿನ್ನ ರಾಜ್ಯದಲ್ಲಿ ಬರುವಾಗ, ಅಂದ್ರೆ ಅವನಿಗೆ ಗೊತ್ತಾಗಿದೆ ಆತನಿಗೊಂದು ರಾಜ್ಯ ಇದೆ, ಆತನೊಬ್ಬ ರಾಜ ಅಂತೇಳಿ ಅವನು ಅರ್ಥ ಮಾಡ್ಕೊಂಡಿದೆ. ಅಧಿಕಾರಿಗಳು ಅರ್ಥ ಮಾಡ್ಕೊಂಡಿಲ್ಲ, ಸೈನಿಕರು ಅರ್ಥ ಮಾಡ್ಕೊಂಡ, ಇಡೀ ಅಲ್ಲಿ ನಿಂತಿರುವಂತ ಯಾವ ಜನರು ಅರ್ಥ ಮಾಡ್ಕೊಂಡಿಲ್ಲ. ಅವನಿಗೆ ಆ ರೆವಲ್ಯೂಷನ್ ಬಂದಿದೆ. ಇಲ್ಲಿರುವಂತ ನಾವೆಲ್ಲರೂ ಕೂಡ, ಎಷ್ಟೋ ಜನರು ನಮ್ಮ ಬಗ್ಗೆ ಹಾಗಂದ್ರೂ ಕೂಡ ನಮಗೊಂದು ಗೊತ್ತಿರಬೇಕು, ನಮಗೊಬ್ಬ ರಾಜ ಇದ್ದಾನೆ, ರಾಜಾದಿ ರಾಜನು, ಮಹಿಮೆಯ ಸ್ವರೂಪನು, ಆತನು ಇವತ್ತಿಲ್ಲ ನಾಳೆ ಆತನು ರಾಜನಾಗಿ ಬರ್ಲಿಕ್ಕಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಎರಡನೇದಾಗಿ ನಾನು ಏನು ಹೇಳ್ತೀನಿ ಅಂದ್ರೆ, ಬಾ ಆನಂದ್ ಬಾ, ರಾಕೇಶ್ ಬಾ. ನಾವೀಗ ಯೇಸು ಸ್ವಾಮಿ ತೀರ್ಕೊಂಡ ಮೇಲೆ, ಅಲ್ಲಿ ಒಂದು ಗ್ರೀನ್ ಬಟ್ಟೆ ಇತ್ತು, ಯೇಸು ಸ್ವಾಮಿ ತೀರ್ಕೊಂಡ ಮೇಲೆ ಈಗ ಸಂಗೀತ ಹೇಳಿದ್ರೆ ಏನಂದ್ರೆ, ದೇವಾಲಯದ ತೆರೆ ಏನಾಯ್ತಂತೆ, ಅದನ್ನು ನಾನು ಸ್ವಲ್ಪ ಡೆಮಾನ್ಸ್ಟ್ರೇಷನ್ ಮಾಡಿ ನಾನು ತೋರಿಸ್ತೀನಿ. ಈಗ ದೇವಾಲಯದ ತೆರೆ ಯಾಕೆ ಹಾಕಿದ್ರು? ವಿಮೋಚನ ಕಾಂಡ 33ನೇ ಅಧ್ಯಾಯದಲ್ಲಿ ಅದು ಬರೆಯಲ್ಪಟ್ಟಿದೆ, 33-35 ಅನ್ಸುತ್ತೆ. ಆತನ ಪ್ರತ್ಯಕ್ಷ ಗುಡಾರವನ್ನು ಮಾಡುವಾಗ ಈ ತರ ಒಂದು ಪರದೆಯನ್ನು ಇಟ್ಟಿದ್ರು. ಅದು ಪ್ರಾಂಗಣ, ಇದು ಪರಿಶುದ್ಧವಾದ ಸ್ಥಳ, ಒಳಗಡೆ ಇರುವಂಥದ್ದು ಅತಿ ಪರಿಶುದ್ಧವಾದಂಥ ಸ್ಥಳ. ಇದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದು ಯಾವುದು? ಪ್ರಾಂಗಣ. ಇದು ಯಾವುದು? ಪರಿಶುದ್ಧ ಸ್ಥಳ. ಅದು ಯಾವುದು? ಅತಿ ಪರಿಶುದ್ಧವಾದ ಸ್ಥಳ. ಈಗ ನೀವು ಬಂದಂಗೆ ಎಲ್ಲರೂ ಅಲ್ಲಿಗೆ ಬರ್ಬೋದು, ಕೆಲವರು ಮಾತ್ರ ಇಲ್ಲಿಗೆ ಬರಬೇಕು. ಆದರೆ ಒಳಗೆ ಮಾತ್ರ ವರ್ಷಕ್ಕೆ ಯಾಜಕ ಅಲ್ಲ, ಮಹಾಯಾಜಕನ ಮಾತ್ರ ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗುವಂತ ಯಾಜಕನಿಗೆ ಒಂದೇ ಒಂದು ಕೂಡ ಮೌನಕ್ಕೆ ಹೇಳ್ದಂಗೆ 100 ಅಲ್ಲಿ ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ ಮೀರಿದ್ರು ಕೂಡ ಅವನು ಒಳಗಡೆ ಹೋದ್ರೆ ಸತ್ತು ಬೀಳ್ತಿದೆ. ಯಾಕಂದ್ರೆ ಅಷ್ಟು ಪರಿಶುದ್ಧವಾದಂತ ಸ್ಥಳ. ನನ್ನ ದೇವರು, ನಮ್ಮ ದೇವರು ಅತಿ ಪರಿಶುದ್ಧನಾಗಿದ್ದಾನೆ. ಆತನನ್ನು ಸಾಧಾರಣವಾಗಿ ನಮ್ಮ ಕಣ್ಣಿಂದ ನೋಡಕ್ಕಾಗೋದಿಲ್ಲ. ಅತಿ ಪರಿಶುದ್ಧರಾದವರು ಮಾತ್ರ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇತ್ತು. ಇದು ಹಳೇ ಕಾಲದ ಹಳೇ ಒಡಂಬಡಿಕೆಯ ನಿಯಮ. ಆದ್ರೆ ಯೇಸು ಕ್ರಿಸ್ತನು ಆತನು ಶಿಲುಬೆ ಮೇಲೆ ಸಾಯುವಾಗ ಇದೇನಾಯ್ತಂತೆ ನೋಡಿ, ಒಳಗಡೆ ಗೊತ್ತಿಲ್ಲ ಏನಾಯ್ತಂತ. ಏನ್ ಮಾಡಿದಂತೆ ಯೇಸು ಸ್ವಾಮಿ? ಆ ದೇವಾಲಯದ ತೆರೆ ಅರ್ದು ಬಿಡ್ತಂತೆ. ಈಗ ನಾನು ನೇರವಾಗಿ ದೇವರನ್ನ ಭೇಟಿ ಮಾಡ್ಬೋದು, ನೀನು ದೇವರನ್ನು ನೇರವಾಗಿ ಭೇಟಿ ಮಾಡ್ಬೋದು. ಈ ವಾಕ್ಯನ ನಾವು ಎಫೆಸ ಪುಸ್ತಕ 2ನೇ ಅಧ್ಯಾಯದಲ್ಲಿ 14-15 ನಾವು ನೋಡ್ತೇವೆ. ದೇವರಿಗೂ ಮತ್ತು, ಇಲ್ಲಿ ದೇವರಿದ್ದಾನೆ, ದೇವರಿಗೂ ಮತ್ತು ನನಗೂ ಹೇಳಿ, ದೇವರಿಗೂ ಮತ್ತು ನಮಗೂ, ದೇವರಿಗೂ ಮತ್ತು ಪ್ರಪಂಚಕ್ಕೂ, ದೇವರಿಗೂ ಮತ್ತು ಮನುಷ್ಯರಿಗೂ ಮಾಡಿದಂತ ನಮ್ಮ ಪಾಪಗಳ ಗೋಡೆ ನೋಡ್ರಿ, ಗೋಡೆ ಅಡ್ಡ ಇತ್ತು. ದೇವರನ್ನ ಮನುಷ್ಯರು ಸಾಧಾರಣ ಕಣ್ಣಿಂದ ನೋಡಕ್ ಆಗ್ತಾ ಇರಲಿಲ್ಲ. ಮನುಷ್ಯರನ್ನ ದೇವರನ್ನ ಭೇಟಿಯಾಗಕ್ ಆಗ್ತಾ ಇಲ್ಲ. ಮನುಷ್ಯರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ಯಾಜಕರು ಹೇಳಿ, ಆ ಯಾಜಕರು ಹೋಗಿ ದೇವರಿಗೆ ನಮಗೆ ಬಗ್ಗೆ ಹೇಳ್ತಾ ಇದ್ರು. ನಾವು ಯಾಜಕರ ಹತ್ರ ಅರಿಕೆ ಮಾಡ್ತಿದ್ವಿ, ಆ ಯಾಜಕರು ನಮ್ಮ ಬಗ್ಗೆ ದೇವರ ಹತ್ರ ಹೇಳ್ತಿದ್ರು. ದೇವರಿಗೂ ಮತ್ತು ಮನುಷ್ಯರಿಗೂ ಮಧ್ಯದಲ್ಲಿ ಯಾಜಕರು ಕೆಲಸ ಮಾಡ್ತಾ ಇದ್ರು, ಪ್ರವಾದಿಗಳು ಕೆಲಸ ಮಾಡ್ತಿದ್ರು. ಅದು ಅಳಂಬಡಿಕೆಯ ಕಾಲದಲ್ಲಿ. ಆದ್ರೆ ಯೇಸು ಕ್ರಿಸ್ತನು ತಾನು ಮರಣ ಹೊಂದುವುದರ ಮೂಲಕವಾಗಿ, ತಾನು ಶಿಲುಬೆಯನ್ನು ಹೊಂದುವುದರ ಮೂಲಕವಾಗಿ ಆ ಗೋಡೆಯನ್ನ ಆತನ ಬೀಳಿಸಿ, ಗೋಡೆಯನ್ನು ತೆಗೆದು ದೇವರು ನೇರವಾಗಿ ನಾವು ಹೋಗ್ಲಿಕ್ಕಾಗುವಂತೆ, ನೋಡ್ರಿ, ಯಾವುದೇ ಅಡ್ಡೆ ಇಲ್ಲದಂತೆ, ಯಾವುದೇ ಅಡೆತಡೆ ಇಲ್ಲದಂತೆ ನೇರವಾಗಿ ಹೋಗುವಂತೆ ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ. ಹಾಗಾದ್ರೆ ದೇವಾಲಯದ ತೆರೆ ಅದು ಮುರಿದು ಹೋಯ್ತು. ನಾನು ಮೊದಲನೇ ವಿಷಯ ಹೇಳಿದೆ, ಏನು ಹೇಳಿದ್ದೇನೆ? ಯಾರಿಗೂ ಇಲ್ಲದೆ ಇರುವಂತ ರೆವಲ್ಯೂಷನ್ ಕಳ್ಳನಿಗೆ ಮಾತ್ರ ಆಯ್ತು, ಅಷ್ಟು ಜನರಲ್ಲಿ. ಎರಡನೇದಾಗಿ, ದೇವರಿಗೂ ಮತ್ತು ನಮಗಿರುವಂತ ಅಡ್ಡಗೋಡೆ ಏನಿದೆಯಲ್ಲ, ಪಾಪ ಏನಿದೆಯಲ್ಲ, ಅಡ್ಡವಾಗಿರುವಂತಹ ತೆರೆ ಏನಿದೆಯಲ್ಲ,
ಆ ತೆರೆಯು ತನ್ನಷ್ಟಕ್ಕೆ ತನ್ನ ವಾಕ್ಯದಲ್ಲಿ ಬೆಲೆಪಡೆ ಮೇಲಿನಿಂದ ಕೆಳಗಣಗಳವರೆಗೂ ಅದು ಹರಿದು ಹೋಯಿತು. ತೆರೆಯು ಹರಿಯಿತು, ತೆರೆಯು ತೆರೆಯಲ್ಪಟ್ಟಿತು. ಹಲ್ಲೆಲೂಯಾ. ಸೊ ದೇವರನ್ನು ಮನುಷ್ಯರು ನೇರವಾಗಿ ನೋಡುವಂತ ಒಂದು ಭಾಗ್ಯವನ್ನು ಕಲ್ಪಿಸಿದ ದಿನವೇ ಗುಡ್ ಫ್ರೈಡೆ. ದೇವರನ್ನು ನೇರವಾಗಿ ಜನರು ಮುಖಾಮುಖಿಯಾಗಿ ಮಾತನಾಡುವಂತೆ ಮಾಡಿದಂಥ ದಿನವೇ ಅದು ಗುಡ್ ಫ್ರೈಡೆ ಆಗಿದೆ. ನಮಗಿರುವಂಥ ಅಡ್ಡಿಗಳನ್ನು ಮುರಿಯಲ್ಪಟ್ಟು ದೇವರು ನಮಗೆ ಮತ್ತೊಂದು ಸಾರಿ ರೀಸ್ಟೋರ್ ಮಾಡಿದ್ದಕ್ಕಾಗಿ ರೀಎಸ್ಟಾಬ್ಲಿಷ್ ಮಾಡಿದ್ದೆ ಇದು ಗುಡ್ ಫ್ರೈಡೆ ಆಗಿರ್ತದೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದಿಲ್ಲ ಗೊತ್ತಿಲ್ಲ. ಮೂರನೇದು ಹೇಳಿ ನಾನು ಮುಗಿಸ್ತೀನಿ. ಮೂರನೇದೇನೆಂದರೆ, ಪ್ರತಿಯೊಬ್ಬರ ಜೀವನದಲ್ಲಿ ಸ್ವಲ್ಪ ಎಮೋಷನ್ ಇದು. ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಸಮಾಧಾನದ ಸಾವು ಅನುಭವಿಸ್ಬೇಕಂತ ಬಯಸ್ತಾರೆ. ಕರೆಕ್ಟಾ? ಯಾರೇ ಆಗಲಿ ಜೀವನದಲ್ಲಿ ಪೀಸ್ಫುಲ್ ಡೆತ್ ಅಂತ ಕರೀತಾರೆ. ಅದಕ್ಕೆ ಅಂದ್ರೆ ಏನು? ಸಮಾಧಾನದಲ್ಲಿ ಸಾಯ್ಬೇಕಪ್ಪ. ಯಾವ ಒತ್ತಡಗಳಿರಬಾರ್ದು, ಯಾವ ಟೆನ್ಷನ್ ಇರಬಾರ್ದು, ಯಾವ ಸಮಸ್ಯೆ ಇರ್ಬೋದು, ಆರಾಮಾಗಿ ಸಮಾಧಾನವಾಗಿ ನಿರ್ಮಲ ಮನಸ್ಸಿನಿಂದ ನಾನು ಕೂಲಾಗಿ ದೇವರ ಹತ್ರ ಹಾಗೆ ಹೋಗ್ಬೇಕು, ಮರಣ ಹೊಂದಬೇಕನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯರ ಮಹದ ಆಸೆ. ಅದಕ್ಕೆ ಕೆಲವರು ಹೇಳ್ತಾರೆ ಏನು ಗೊತ್ತಾ, ನೋಡಪ್ಪ ಹಿಂಗೆ ನೀನು ಸಾಯ್ಬೇಕಂದ್ರೆ 3 ಕೆಲಸ ಮಾಡ್ಬೇಕಂತ. ಚಿಕ್ಕರು ಇರುವಾಗ ಮನೆ ಕಟ್ಬೇಕಂತ. ಏನು ಮಾಡ್ಬೇಕಂತೆ? ಚಿಕ್ಕರಿರುವಾಗ ಮನೆ ಕಟ್ಬೇಕಂತೆ. ಆಮೇಲೆ ಇನ್ನು ಚೆನ್ನಾಗಿ ದುಡಿಯುವಾಗ ನಿನಗೋಸ್ಕರ ತೆಗೆದಿಡ್ಬೇಕಂತೆ. ಮಕ್ಕಳಿಗೋಸ್ಕರ ಅಲ್ಲ, ಮಕ್ಕಳದ ಆಮೇಲೆ ಮಕ್ಕಳದು ಮಾಡು, ಆಮೇಲೆ ನಿನಗೋಸ್ಕರ ತೆಗೆದು, ಅವಾಗ ಸಮಾಧಾನ ಇರ್ತದಂತೆ. ಇನ್ನೊಂದು ಏನು ಮಾಡ್ಬೇಕಂತೆ, ಮಕ್ಕಳು ಚಿಕ್ಕವರು ಇರುವಾಗ ಮನೆ ಕಟ್ಬೇಕಂತೆ. ಅವ್ರ ವಯಸ್ಸಿಗೆ ಬಂದ ತಕ್ಷಣ 25 ವರ್ಷಕ್ಕೆ ಮದುವೆ ಮಾಡ್ಬೇಕಂತೆ. ಆಮೇಲೆ ಮೂರನೇದೇನು ಹೇಳಿದ್ ನಾನು, ನಮಗೋಸ್ಕರ ಸ್ವಲ್ಪ ದುಡ್ಡು ತೆಗೆದಿಡ್ಬೇಕಂತ. ಮಕ್ಕಳಿಗೋಸ್ಕರ ಎಲ್ಲ ಖರ್ಚು ಮಾಡಿದ್ರು ಕೂಡ ನಮಗೋಸ್ಕರ ಸ್ವಲ್ಪ ತೆಗೆದಿಡ್ಬೇಕು. ಹಿಂಗೆ ಮಾಡಿದ್ರೆ ಸಮಾಧಾನದ ಈ ಥರ ಆಗ್ಬೋದಾ? ಆದರೆ ದೇವರ ಮಕ್ಕಳಾಗಿರುವಂಥ ನಾವು ಸಮಾಧಾನದ ಒಂದು ಸಾವು ಮರಣ ಬರಬೇಕಂದ್ರೆ ಸಮಾಧಾನವಾದಂಥ ಕರ್ತನ ಮಾರ್ಗದರ್ಶನದಲ್ಲಿ ಸಾಗುತ್ತಾ ಇರಬೇಕು. ಹಲ್ಲೆಲೂಯಾ. ನಮ್ಮ ಸಾವು ಸಮಾಧಾನವಾಗಿರಬೇಕು, ನಮ್ಮ ಸಾವು ಸಾಧನೆಯಾಗಿರಬೇಕು. ಯೇಸು ಸ್ವಾಮಿಯ ಸಾವು ಸಮಾಧಾನವಾಗಿ. ಲೋಕವೆಲ್ಲ ಗಲಿಬಿಲಿ ಇದೆ ಅಲ್ಲ, ಲೋಕದಲ್ಲಿ ಎಲ್ಲ ಜನರು ಕೂಗಾಡ್ತಾ ಇದ್ದಾರೆ, ಕಿರಿಸ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಉಗುಳ್ತಾ ಇದ್ದಾರೆ, ಬೈತಿದ್ದಾರೆ. ಆದ್ರೆ ಆತನ ಮುಖದಲ್ಲಿ ಏನಿತ್ತು? ಯಾರ ಮೇಲೆ ಕೋಪ ಇಲ್ಲ, ದ್ವೇಷ ಇಲ್ಲ, ಅಥವಾ ಯಾವುದೇ ನೋವಿಲ್ಲ, ಯಾವುದೇ ದುಃಖ ಇಲ್ಲ, ಯಾವುದೇ ಎಲ್ಲರನ್ನ ನೋಡಿ ಕೂಡ ಆತನ ಸಮಾಧಾನವಾಗಿದ್ದಾನೆ. ಆತನ ಕಣ್ಣುಗಳು ಬಹಳ ಪೀಸ್ಫುಲ್ ಆಗಿದೆ. ಆತನ ಮುಖದಲ್ಲಿ ಗಾಯಗಳಾಗಿರ್ಬೋದು, ದೇಹಕ್ಕೆ ಗಾಯ ಆಗಿರ್ಬೋದು, ದೇಹದಲ್ಲಿ ರಕ್ತ ಬರ್ತಾ ಇರ್ಬೋದು, ದೇಹದಲ್ಲಿ ಎಲುಬುಗಳು ಮುರಿದೋಗಿರ್ಬೋದು, ಗಾಯಗಳಾಗಿ ಹಿಂಸೆಗಳಾಗಿ ರಕ್ತ ಸೋರ್ತಾ ಇರ್ಬೋದು, ಆದರೆ ಮನಸ್ಸು ಆತ್ಮ ಸಮಾಧಾನವಾಗಿದೆ. ಆದರೆ ಇವತ್ತು ನೀವು ಕೂಡ ನಮ್ಮ ಲೈಫ್ ಅಂತ್ಯ ಸಮಾಧಾನವಾಗಿರ್ಬೇಕಂದ್ರೆ ಸಮಾಧಾನದ ಕರ್ತನಾಗಿರುವಂಥ ಯೇಸುವಿನಂತೆ ನಾವು ಸಾಗಬೇಕಾಗ್ತದೆ. ಯೇಸು ಕ್ರಿಸ್ತನು ಸಂಗೀತ ಕೂಡ ಹೇಳಿದ್ರು, ಕೊನೆ ಮೂಮೆಂಟ್ ಇಲ್ಲ, ಅವು ನಮ್ಮ ನಂಬಿಕೆ ಹೇಗಿರ್ತದೆ, ಕೊನೆ ಸಮಯದಲ್ಲಿ ನಮ್ಮ ನಂಬಿಕೆಯನ್ನು ಹೇಗೆ ನಾವು ಇಟ್ಕೊಳ್ತೇವೆ. ತುಂಬಾ ಒತ್ತಡಗಳು ಬರುವಾಗ, ತುಂಬಾ ಸಮಸ್ಯೆಗಳು ಬರುವಾಗ, ತುಂಬಾ ಹಿಂಸೆಗಳು ಬರುವಾಗ, ಜನರು ತುಂಬಾ ಇರಿಟೇಟ್ ಮಾಡುವಾಗ, ಜನರು ತುಂಬಾ ನಿರಾಶೆ ಪಡಿಸುವಾಗ, ಹೇಳಿದ ಜನ ಸರಿಯ ಸಮಯಕ್ಕೆ ಬರದೇ ಇದ್ರೆ, ಕೊಡ್ತೀವಿ ಅಂತಿರುವಂಥ ಹಣ ಸರಿಯ ಸಮಯಕ್ಕೆ ಕೊಡದೇ ಇದ್ದಾಗೆ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ ಜನ ಜೊತೆಯಲ್ಲಿ ಇಲ್ಲದೆ ಇರುವಾಗ, ಇಂಥ ಒಂದು ಕ್ರಿಟಿಕಲ್ ಆದ ಕಠಿಣವಾದಂಥ ಸಂದರ್ಭದಲ್ಲಿ ನಮ್ಮ ನಂಬಿಕೆ ಹೇಗಿದೆ, ನಮ್ಮ ಸಹನೆ ಹೇಗಿದೆ, ನಮ್ಮ ತಾಳ್ಮೆ ಹೇಗಿದೆ, ದೇವರ ಮೇಲೆ ಇರುವಂಥ ಭರವಸೆ ಹೇಗಿದೆ? ದಿಸ್ ಈಸ್ ವಾಟ್ ಗಾಡ್ ವೇಟಿಂಗ್ ಫಾರ್ ಅಸ್. ಅದನ್ನೇ ದೇವರು ನಮ್ಮಿಂದ ನಿರೀಕ್ಷೆ ಪಡೋದು. ಯಾಕೆ ಇಲ್ಲಿವರೆಗೆ ಕಷ್ಟಗಳು ಬರ್ತವೆ ಅಂದ್ರೆ ಆ ಸಮಯ ತನಕ ನೀನು ಹೇಗಿರ್ತೀಯೋ, ದಿಸ್ ಈಸ್ ವಾಟ್ ಗಾಡ್ಗೆ ಬೇಕು. ದೇವರು ಅದನ್ನೇ ಮಾಡಿದ್ರು. ನೋಡು, ಕೊನೆ ಗಳಿಗೆಯಲ್ಲೂ ಕೂಡ ಆತನ ಒಪ್ಪಿಸುವಾಗ ಕೂಡ ಆತನ ಮೇಲೆ ಹಿಂಸೆ ಪಡಿಸಿದ್ದಾರೆ. ಇವತ್ತಿಲ್ಲಿರುವಂಥ ನಾವು ದೇಹಕ್ಕೆ ಏನಾಗ್ಬೋದ್ರಿ, ಸಮಸ್ಯೆಗಳು ಬರುವುದು, ಕಾಯಿಲೆಗಳು, ಈ ಲೋಕದಲ್ಲಿ ಏನೇ ಆಗಿರ್ಬೋದು, ಬಟ್ ನಮ್ಮ ಮನಸ್ಸು, ನಮ್ಮ ಆತ್ಮ ತುಂಬ ಪೀಸ್ಫುಲ್ ಆಗಿರಬೇಕು, ತುಂಬ ಸಮಾಧಾನಕರವಾಗಿರಬೇಕು. ಆಗಿದ್ದಾಗ ಮಾತ್ರ ನಾವೊಂದು ಲೆಜೆಂಡ್ ಆಗಿ, ಏನಂತಾರೆ, ನಾವು ಬಿಟ್ಟುವಾಗ, ನಮ್ಮ ಲೈಫ್ ಫುಲ್ ಸ್ಟಾಪ್ ಆಗುವಾಗ ಜನರು ಆ ಸ್ಟೋರಿಯನ್ನು ಓದಲಿಕ್ಕೆ ತುಂಬ ಇಷ್ಟಪಡ್ತಾರೆ. ಆ ಸ್ಟೋರಿ ಜನರಿಗೆ ಇನ್ಸ್ಪೈರ್ ಆಗುತ್ತೆ, ಆ ಸ್ಟೋರಿ ಇನ್ನೊಬ್ಬರಿಗೆ ಮೋಟಿವೇಟ್ ಆಗುತ್ತೆ, ಇನ್ನೊಬ್ಬರ ದಾರಿಗೆ ಸಾಗಲಿಕ್ಕೆ ಬೇಕಾಗಿರುವಂಥ ಸಾಮರ್ಥ್ಯವನ್ನು ಕೊಡ್ತದೆ ಮತ್ತು ಚೈತನ್ಯವನ್ನು ಕೊಡ್ತದೆ. ಯೇಸುವಿನ ಜೀವನ ನಮಗೊಂದು ಚೈತನ್ಯ. ಯೇಸುವಿನ ಜೀವನ ನಮಗಿನ್ನೂ ಉತ್ಸಾಹವಾಗಿ ಮಾಡ್ಬೇಕನ್ಸುತ್ತೆ. ಇನ್ನೂ ಎಂಥವ್ರನ್ನ ಬೇಕಾದ್ರೆ ದೇವರು ಉಪಯೋಗಿಸ್ಕೊಳ್ತಾರೆ. ಎಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರು ಉಪಯೋಗಿಸ್ತಾನೆ. ನೀವು ಚಿಂತೆ ಮಾಡಿ. ಒಂದು ಸ್ಟೋರಿ ಹೇಳಿ ನಾನು ಮುಗಿಸ್ತೇನೆ.
ಒಂದು ಒಂದು ಇಲ್ಲಿಂದ ನೀರಿನ ಸಮಸ್ಯೆ ಇತ್ತು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ನೀರು ಹೊತ್ಕೊಂಡು ಹೋಗ್ಬೇಕಾಯ್ತು. ನೀರು ತಗೊಂಡು ಹೆಂಗೆ ಹೋಗ್ತಿದ್ರಂದ್ರೆ ಈ ಕೋಲ್ ಇಟ್ಕೊಂಡು ಮುಂದೆ ಒಂದು ಕೊಡ, ಹಿಂದೆ ಒಂದು ಕೊಡ ಉತ್ಕೊಂಡು ಹೋಗ್ತಾರೆ. ನೋಡಿದಿರಾ ಇಲ್ಲಿ ಎಲ್ಲೇ ಅಂದ್ರೆ ಟಿವಿಯಲ್ಲಿ, ಪೇಪರಲ್ಲಿ, ನ್ಯೂಸಲ್ಲಿ, ಸೀರಿಯಲಲ್ಲಿ, ಸಿನಿಮಾ ಎಲ್ಲ ನೋಡಿರ್ತೀರಲ್ಲ, ಒತ್ಕೊಂಡು ಹೋಗ್ತಾ ಇದ್ರಂತ. ಹಿಂದೆ ಇರುವಂಥ ಕೊಡ ತೂತು ಬಿದ್ದಿತ್ತು. ಏನಾಗಿತ್ತು? ತೂತು ಬಿದ್ದಿತ್ತು. ಮುಂದೆ ಇರುವಂಥ ಕೊಡ ಚೆನ್ನಾಗಿತ್ತು. ಒತ್ಕೊಂಡು ಹೋಗುವಾಗ ಈ ನೀರಲ್ಲಿಗೆ ಹೋಗೋದ್ರೊಳಗೆ ಕಾಲು ಭಾಗ ನೀರು ಖಾಲಿ ಆಗ್ಬಿಡ್ತಿತ್ತು ಅದರದ್ದು. ಯಾವ್ದ್ರದ್ದು? ಹಿಂದೆ ಇರುವಂಥ ಕೊಡದ್ದು. ಎಷ್ಟು ಜನ ಎಚ್ಚರವಾಗಿದ್ದೀರಿ ಇಲ್ಲಿ? ಅಮ್ಮ ಎಚ್ಚರವಾಗಿದೆಯಾ? ಓಕೆ. ಒತ್ಕೊಂಡೋಗ ಹಿಂದಿರುವಂಥ ಕೊಡ ಅದು ಅಲ್ಲಲ್ಲಿ ಏನಾಗ್ತಾ ಇತ್ತು, ನೀರು ಸೋರ್ತಾ ಇತ್ತು. ಅಲ್ಲಿ ಮುಟ್ಟೋದ್ರೊಳಗೆ ಕಾಲು ಭಾಗ ಖಾಲಿ ಆಗ್ಬಿಡ್ತಿತ್ತು. ಆತನಿಗೆ ತುಂಬ ಬೇಸರ ಆಯ್ತು. ಏನಪ್ಪ ಕೊಡ, ನೀನು ಇಷ್ಟೆಲ್ಲ ನಾನು ದುಡ್ಡು ಕೊಟ್ಟು ಮಾಡಿದ್ದೀನಿ, ಅಷ್ಟು ದೂರ ನೀನು ತುಂಬ ಎಲ್ಲ ಖಾಲಿ ಆಗ್ಬಿಡ್ತದಲ್ಲ, ನನಗೆ ಪ್ರಯೋಜನ ಆಗ್ತಾ ಇಲ್ಲ ಅಂತೇಳಿ ಮುಂದಿರೋ ಕೊಡ ಹೇಳ್ತಿದ್ದು, ನೋಡ್ದ ನನ್ನ ಮೆಚ್ಕೊಳ್ತಾನೆ ನನ್ನ ಯಜಮಾನ, ನೀನು ಏನಕ್ಕಿದಿ? ಆಗ ಆತನ ಹೇಳ್ತಾನೆ, ಪರವಾಗಿಲ್ಲ, ನನಗೆ ಬ್ಯಾಲೆನ್ಸ್ ಬರಬೇಕು, ನನ್ನ ನೀರು ಬರಬೇಕು, ಹೇಗಾದ್ರೂ ಮಾಡಿ ಸಹಿಸ್ಕೊಂಡು ಹೊತ್ಕೊಂಡು ಹೋಗ್ತಿರ್ತಾನೆ. ಒಂದಿನ ಆತನ ಬೇಜಾರಾಗಿ ಕುಂತಿರ್ತಾನ. ಆ ಕೊಡದ ವಿಷಯದಲ್ಲೇ ಬೇಜಾರಾಗಿ ಕುಂತಿರ್ತಾನೆ. ಯಾರ ವಿಷಯದಲ್ಲಿ? ಬ್ಯಾಕ್ ಆ ಫ್ರಂಟಾ? ಬ್ಯಾಕ್. ಆ ಕೊಡದ ವಿಷಯದಲ್ಲಿ ಬೇಜಾರಾಗಿ ಕೂತ್ಕೊಂಡು ಆತನ ಬೇಜಾರಾಗಿ ಮತ್ತೆ ಹೆಂಗಾದ್ರೆ ಸರಿ ಇದ್ರಿಲ್ಲ ಅಂತೇಳಿ ನೀರು ತಗೊಂಡು ಬರೋಣ ಅಂತ ಬರ್ತಾ ಇರುವಾಗ ಆ ದಾರಿ ಮಗ್ಗಲಲ್ಲೆಲ್ಲ ಒಳ್ಳೆ ಹೂವಿನ ಗಿಡಗಳು ಬೆಳೆದಿರ್ತಾವ. ಹೂವು ಕಲರ್ ಹೂವು ಬೆಳೆದಿರ್ತಾವರೆ. ಸ್ವಲ್ಪ ದಿನದಿಂದ ಈ ಹೂವು ಇರ್ಲಿಲ್ಲಲ್ಲ, ಹೇಗೆ ಬಂದು ಈ ಹೂವು, ಎಲ್ಲಿಂದ ಬಂದು ಈ ಹೂವು ಅಂತಂದ್ರೆ ಆ ಇಂದ್ಲು ಕೂಡ ಹೇಳ್ತದೆ, ನಾನು ಸೋರಿದ್ದು ವ್ಯರ್ಥವಾಗಿಲ್ಲ, ಇವೆಲ್ಲ ಗಿಡಗಳು ಹೂ ಬರಲಿಕ್ಕೆ ನಾನು ಕಾರಣನಾಗಿದ್ದೀನಿ. ಇಲ್ಲಿರುವಂಥ ನಾವು ಯಾರು ಸಾಧಾರಣವಾದರಲ್ಲ. ನನಗೇನು ಬರಲ್ಲ ಅನ್ಕೋಬೇಡ, ನಿನ್ನಿಂದನೇ ಅದ್ಭುತವಾದ ಪ್ರವಚನಗಳನ್ನು, ಮಾತುಗಳು ಬರೋದು, ನಿಮ್ಮನ್ನೇ ದೇವರು ಉಪಯೋಗಿಸ್ಕೊಳ್ಳೋದು, ನಮ್ಮನ್ನೇ ದೇವರು ಉಪಯೋಗಿಸ್ಕೊಳ್ಳೋದು, ಅದು ದೇವರಿಗೆ ಬೇಕಾಗಿರೋ. ಆದರೆ ಸಮಾಧಾನವಾಗಿ ಸಾಗಲಿಕ್ಕೆ ರೆಡಿ ಇರಬೇಕಷ್ಟೆ. ನಿಂದೆಗಳು ಬರಲಿ, ಅಪಮಾನಗಳು ಬರಲಿ, ನಿರಾಶೆಗಳು ಬರಲಿ, ದುಃಖಗಳು ಬರಲಿ, ವೇದನೆ ಬರಲಿ, ವಿರೋಧ ಬರಲಿ, ಏನೇ ಬರಲಿ, ಸಮಾಧಾನದಿಂದ ಸಾಗುವವರು ಮಾತ್ರ ಸಾಧಕರಾಗ್ತಾರೆ ಇವತ್ತು. ಅದಕ್ಕಾಗಿ ಪ್ರತಿಯೊಬ್ಬರ ಯೇಸುಸ್ವಾಮಿಯ ಸಾವು ಒಂದು ದೊಡ್ಡ ಸಾಧನೆಯಾಗಿತ್ತು. ಯೇಸುಸ್ವಾಮಿಯ ಸಾವು ಇಡೀ ಪ್ರಪಂಚದ ಇತಿಹಾಸವನ್ನು ಏನು ಮಾಡಿತದು? ಬದಲಾಯಿಸಿತು. ದೇವರು ನಮ್ಮಂದೇ ಕಡೆ ಅದನ್ನೇ ನಮ್ಮ ಸಂತತಿ, ನಮ್ಮ ವಂಶದವರೆಲ್ಲರೂ ಕೂಡ ನಿಮ್ಮ ಲೈಫಿಂದ, ಇವತ್ತಿನಿಂದ, ಈಗಿನಿಂದ, ನಿಮ್ಮದಿಂದ ಇಡೀ ನಿಮ್ಮ ವಂಶದ ಚರಿತ್ರೆನೇ ಬದಲು ಮಾಡುವಂಥ ವ್ಯಕ್ತಿಗಳು ನೀವಾಗಿರಬೇಕು. ಇಡೀ ನಿಮ್ಮ ಮುಂದೆ ಬರುವಂಥ ಸಂತತಿ ವಂಶವೆಲ್ಲ ಕಡ ನಿಮ್ಮಿಂದ ಒಂದು ದೊಡ್ಡ ಬದಲಾವಣೆ ಹಿಂದೆಂದೂ ಕಾಣದೇ ಇರುವಂಥ ಒಂದು ಇತಿಹಾಸವನ್ನು ಸೃಷ್ಟಿಸುವಂಥ ವ್ಯಕ್ತಿಗಳು ನೀವಾಗಬೇಕು, ನಾವಾಗಬೇಕು. ಹಾಲೆಲೂಯ. ನಾನು ಮುಗಿಸ್ತೇನೆ. ಮೊದಲನೇದಾಗಿ ಏನು ಹೇಳಿದೆ? ಯಾರಿಗೂ ಇಲ್ಲದೆ ಇರುವಂಥ ರೆವಲ್ಯೂಷನ್ ಯಾರಿಗೆ ಬಂತು? ಕಳ್ಳನಿಗೆ. ಅಂದ್ರೇನು? ಅವನು ಒಪ್ಕೊಳ್ತಾನೆ, ನಾನು ತಪ್ಪು ಮಾಡಿನಂತ. ಯಾರು ತಪ್ಪು ಮಾಡ್ತಾರ, ತಪ್ಪು ಅಂತ ಒಪ್ಕೊಳ್ತಾರ, ಅವ್ರಿಗೆ ಪ್ರವಾದನಾತ್ಮಕ ಮಾತುಗಳನ್ನು ದೇವರು ಅವ್ರ ಬಾಯಲ್ಲಿ ಇಡ್ತಾನೆ. ನಾನು ಚೆನ್ನಾಗಿದ್ದೀನಿ, ನೋ 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 ಒಪ್ಕೊಳ್ರಿ. ಫಸ್ಟ್ ಒಪ್ಕೊಳ್ಬೇಕು. ಏನಿದೆ ಒಪ್ಕೊಳ್ಳೋಕ್ಕೆ? ಆತ ಮುಂದೆ ಏನಿದೆ ಅಲ್ವಾ? ವಾಕ್ಯ ಹೇಳ್ತದೆ, ನಾನು ಸುಂದರವಾಗಿದ್ದೀನಿ, ಚೆನ್ನಾಗಿದ್ದೀನಿ ಅಂತ ಅಂದುಕೊಳ್ತಾರಂತೆ. ಒಂದು ಸಭೆ ಎಲ್ಲಿ ಹೇಳ್ತದೆ? ಸುವರ್ಣ ಸಭೆನೇ ಯಾವುದರಲ್ಲಿ? ಪ್ರಕಟಣೆಗಂತ 3ನೇದೆ. ನಾನು ಚೆನ್ನಾಗಿದ್ದೀನಿ ಅಂದವಾಗಿ ಅಂದ್ಕೊಂಡ್ರೆ ದೇವರು ಹೇಳ್ತಾನಂತೆ, ನೀನು ಬೆತ್ತಲೆಯಾಗಿದೆಯಲ್ಲ ಅಂತ ದೇವರು ಅಂತಾರೆ. ನಾವು ಏನು ಮುಚ್ಚಿಟ್ಕೊಂಡ್ರೆ ಆತನಿಗೆಲ್ಲ ತೆರೆದಿಟ್ಟಂತ ಇದೆ. ಆತನ ಮುಂದೆ ಏನು ಮುಚ್ಚಿಟ್ಕೊಳ್ಳೋಕ್ಕಾಗಲ್ಲ. ಒಪ್ಪಿಕೊಳ್ಬೇಕು ನಾವು. ಹಾಗಾಗಿ ಆ ಕಳ್ಳನ ಮಾತು ಹೇಳಿದಕ್ಕೆ ಅವನಿಗೇನು ಹೇಳ್ತಾರೆ? ಹಿಂದೆ, ಇವತ್ತೇ. ಯಾವಾಗ? ನಿನ್ನ ರಾಜ್ಯದಲ್ಲಿ. ಅವನಂದ್ರೆ ಯೇಸು ಏನಂತಾನೆ? ಇವತ್ತೇ, ಹಿಂದೆ ಅವಕಾಶ ಕಳ್ಕೊಳ್ಬೇಡ್ರಿ. ಇಲ್ಲಿ ಕುಂತಿರುವಂತ ನೀವುಗಳು ಇವತ್ತೇ, ಈಗಲೇ ನೀನು ಅಂದ್ಕೊಂಡಿದ್ದು, ನೀನು ಕೇಳಿದ್ದನ್ನು ದೇವರು ಕೊಡ್ತಾನೆ. ಅವಕಾಶ ಕಳ್ಕೊಳ್ಬೇಡ್ರಿ. ಹಲ್ಲೆಲೂಯಾ. ಅವನಿಗೇನು ರಕ್ಷಣೆ ಬೇಕಾಯ್ತು? ನೀನು ಬರುವಾಗಲ್ಲ, ಈಗಲೇ, ಇಲ್ಲೇ, ಇಮ್ಮಿಡಿಯೇಟ್ಲಿ ದೇವರು ಕೊಡುವಂತ ಅವಕಾಶವನ್ನು ನೀವು ಯಾರು ಕಳ್ಕೊಳ್ಬಾರ್ದು. ಎರಡನೇದಾಗಿ ಏನು ಹೇಳಿದ್ ನಾನು? ಮರ್ತು ಬಿಡ್ರಿ. ಏನು ಹೇಳಿದ್ ನಾನು? ಎಲ್ಲರೂ ಕೂಡ ನಾವೇನಾಗಿರ್ಬೇಕು? ಸಮಾಧಾನ. ನನ್ನ ಫ್ಯಾಮಿಲಿಗೆ, ಮುಂದೆ ನನ್ನ ಜನ್ರೇಷನ್ಗೆ, ನನ್ನ ಹಿಂದೆ ಬರುವಂಥವರಿಗೆ ನಾನು ಅದನ್ನು ನೀನು ತರುವಂತರ. ಇದೇ ಈ ಗುಡ್ ಫ್ರೈಡೆ ಯಾಕೆ ಬಂತಂದರೆ, ಆ ತೆರೆ ಮುರಿದಿದ್ದಕ್ಕೆ, ಆ ತೆರೆ ಹರಿದಿದ್ದಕ್ಕೆ ಮನುಷ್ಯರಿಗೆ ಮತ್ತೆ ನೇರವಾಗಿ ಮನುಷ್ಯನಿಗೂ ದೇವರಿಗೆ ಏನಾಯ್ತು? ಈಗ ನೇರವಾದ ಸಂಪರ್ಕ ಬಂತು. ಇದುವರೆಗೆ ಇದ್ದಿಲ್ಲ ಹಂಗೆ. ಯೇಸು ಕ್ರಿಸ್ತನು ಆ ಅಡ್ಡವನ್ನು ಮುರಿದಾಕಿದ, ನಮಗೆ ನೇರವಾಗಿ ದೇವರೇ ಅಪ್ಪ ಅಂತ ಕರೆಯುವಂಥ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅಂತ ಶ್ರೇಷ್ಠವಾದವನ್ನ ಭಾಗ್ಯವನ್ನು ಕಲ್ಪಿಸಿದ ದಿನವೇ ಗುಡ್ ಫ್ರೈಡೆ. ಎಷ್ಟು ಜನ ಗುಡ್ ಫ್ರೈಡೆ ಇಷ್ಟ ಆಯ್ತು ನಿಮಗೆ? ಸ್ವಲ್ಪ ಲೇಟಾಗಿ ಕುಂತಿದ್ದಕ್ಕೂ ಇಷ್ಟ ಆಯ್ತು. ಹಲ್ಲೆಲೂಯಾ. ನಿಮ್ಮ ಮುಖ ಕಳೆಗುಂದು ಬಿಟ್ಟಿದ್ದೇವೆ. ಭಾನುವಾರ ಹೊಳಪಾಗಿ ಬರ್ತೀರಿ ನೀವು. ಆಮೇನ್. ಯೇಸ್ವಾಮಿ ಅದಕ್ಕೆ ಅಮ್ಮ ಹೆಣ್ಮಕ್ಳೇ ನನಗೋಸ್ಕರ ಅಳಬೇಡ್ರಮ್ಮ ನೀವು. ಯೇಸ್ವಾಮಿ ಏನು ಹೇಳ್ತಾರೆ?
ನನಗೋಸ್ಕರ ಅಳಬೇಡ್ರಿ, ಹೆಂಗಿದೀ ನೋಡಿ ನಿನಗೋಸ್ಕರ ಅಳಂದಾನೆ ಯೇಸು. ಹಂಗಂದಿಲ್ಲ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಳ್ರಂದ. ಹಲ್ಲೆಲೂಯಾ. ಅಯ್ಯೋ ನಮಗೋಸ್ಕರ ಲೇಟ್ ಆಗಿಬಿಡ್ತು ಅಂತ ಅಳಬೇಡ್ರಿ, ನಿಮಗೋಸ್ಕರ ಅಂತೇಳಿ ಯೇಸು ಸ್ವಾಮಿ ಹೇಳಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಆ ಗುಡ್ ಫ್ರೈಡೆಗಿರುವಂಥ ಒಂದು ವಿಶೇಷವಾಗಿರುವಂಥ ಒಂದು ಮಹತ್ವ ಏನಂದರೆ, ದೇವಾಲಯದ ತೆರೆ ಏನಾಯಿತು, ಅರ್ದು ಹೋಯಿತು. ದೇವರಿಗೂ ನಮಗೂ ಸಂಬಂಧ ಏನಾಯಿತು, ದೇವರು ತಿರುಗಿ ಸ್ಥಾಪನೆ ಮಾಡಿ, ರೀಸ್ಟೋರಿಂಗ್ ಅಂತಾರೆ ಇಂಗ್ಲೀಷಲ್ಲಿ, ಅದನ್ನು ರೀಸ್ಟೋರಿಂಗ್ ಮಾಡಿದಂಥ ಒಂದು ದಿನವೇ ಅದು ಗುಡ್ ಫ್ರೈಡೆ ಆಗಿರ್ತದೆ. ಇದು ನಿಮ್ಮ ಸಂತತಿ 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 ಎಲ್ಲರೂ ಕೂಡ ಇವತ್ತು ನಿಮ್ಮ ಮೂಲಕವಾಗಿ ಮಾರ್ಪಡುವಂಥ ದಿನವಾಗಿ ಆಗಲಿ ಎಂಬುದಾಗಿ ನಾನು ನಿಮ್ಮೆಲ್ಲರ ಮೇಲೆ ಪ್ರವಾದ ನೋಡ್ತೀನಿ. ನಿಮ್ಮ ಸಾವು ನಮ್ಮ ಮುಂದಿನ ದಿನಗಳು ಅದು ಸಮಾಧಾನವಾಗಿ, ಅದು ಮುಂದಿನ ದಿನಗಳ ಸಾಧನೆಯಾಗಿ, ಆ ಸಮಾಧಾನದ ಜೀವನದಲ್ಲಿ ನಾವು ಸಾಗುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ.